ನಾನು ಉಷಾದೇವಿ ಶಾಂತ ಮಠ ಅಂತ ಹೇಳಿ ಗೋಣದವ್ರು ನಾವು. ನಮ್ಗೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಬಂದಿತ್ತು, ಸಾಲ ಮಾಡ್ಕೊಂಡಿದ್ದೆ, ಸಾಲಕ್ಕೆ ಇಟ್ಕೊಂಡಿದ್ದೆ, ಕೊಡ್ತೀನಿ ಅಂದಿದ್ದೆ. ನನಗೆ ಕೊಡೋಕ್ಕಾಗಲಿಲ್ಲ. ಹೇಳಿ ಟೈಮಿಗೆ ಅವ್ರು ಕೇಳಿದರು 4 ಸಲ, ನನಗೆ ಕೊಡೋಕ್ಕಾಗಿಲ್ಲ. ನನ್ನ ಪರಿಸ್ಥಿತಿ ಇದೆ, ದುಡ್ಡಿನ ಭಾಳ ಸಮಸ್ಯೆ ಐತಿ. ಅದಕ್ಕೆ ನನಗೆ ಈಗ ಆಗಿದ್ದಕ್ಕೆ ನಿನ್ನೆ ಕರೆದು ಕೇಳಿದರು, ಮನೆ ಬರ್ಕೊಡ್ಬೇಕಂತ, ಈಗ ನಾನು ಚೆಕ್ ಕೊಡ್ಬೇಕಂತ, ಇದು ದುಡ್ಡು ಕೊಡ ಅಂದರು. ಚೆಕ್ ಕೊಡೋದಿಲ್ರಿ, ಮನೆ ನನ್ನ ಹತ್ರ ಚೆಕ್ ಇಲ್ಲ, ಮನೆನೂ ಬರ್ಕೊಡ ಆಗಂಗಿಲ್ಲ ಹಚ್ಕೊಳ್ತದಾಗ. ಆಮೇಲೆ ಹಿಂಗೈತೆ ಅಂತ ಹೇಳಿದ್ದೆ. ನಾನು ಮತ್ತು ದುಡ್ಡಿನ ನೋಡಿದೆ, ಇಲ್ಲಿ ಬಂದಿಲ್ಲ. ಇವತ್ತು ಬೆಳಿಗ್ಗೆ ಕರೆದು ಕೇಳಿದರು, ನಡಕ್ಕೆ ಒಬ್ಬರಿದ್ರು. ಅವ್ರಿಗೆ ನಿನ್ನೆ ಅವ್ರು ಊರಾಗ ಇದ್ದಿಲ್ಲ, ಅವ್ರ ಮುಂದೆ ಹೇಳೋಕ್ಕಾಗಲಿಲ್ಲ. ಇವತ್ತು ಹೇಳ್ತೀನಿ ಅಂದ್ರೆ ನಮ್ಮ ಮನೆ ಕಿಲಿ ಹಾಕ್ತೀನಿ ಅಂದರು. ಹಾಕಂದ್ರೆ ಮನೆ ಕಿಲಿ ಹಾಕ್ಯಾಕ ಸರ್. ನೋಡಿದವ್ರು ನಾವು, ನನ್ನ ಅನುಮೋದು ನನಗೆ ಸ್ವಲ್ಪ ನನ್ನ ತಮ್ಮಂಗ ಇದ್ರು ಅಂದ್ರೆ ನನಗೆ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೆ. ನಾನು ಸಾಲ ಆಗಿದ್ದೀನಿ. ನಾನು ಸಾಲ ಇಸ್ಕೊಂಡಿದ್ದೆ 10,000 ರೂಪಾಯಿ. ಅದು ಕೊಡ್ತೀನಿ ಅಂದಿದ್ದೆ. ನಾವು ಕಗ್ಗದಾಗ ನನಗೆ ಕೊಡೋಕ್ಕಾಗಿದ್ದಿಲ್ಲ, ಸಮಸ್ಯೆ ಆಗಿತ್ತು. ಮತ್ತು ಅವರು ಕೇಳಿದರು, ನಾನು ಕೊಡ್ತೀನಿ ತಡ್ರಿ ಅಂತ ಹೇಳ್ಕೊಂತ ಬಂದೆ. ನನಗೆ ದುಡ್ಡು ಬಂದು ನಾನು ಕೊಟ್ಟಿಲ್ಲ. ಈಗ ನಿನ್ನೆ ಕೇಳಿದರು, ಚೆಕ್ ಕೊಡ್ರಿ, ಇಲ್ಲ ಮನೆ ಬರ್ಕೊಡ್ರಿ, ಇಲ್ಲ ಅಂದ್ರೆ ರೊಕ್ಕ ಕೊಡ್ರಿ ಅಂದರು. ನಾನು ನಡಕ್ಕೆ ಒಬ್ಬರಿದ್ರು, ಅವ್ರಿಗೆ ಕೇಳ್ತೀನಿ ಅಂದೆ. ಅವರು ಊರಾಗ ಇದ್ದಿಲ್ಲ, ನಾವು ಕೇಳಿಲ್ಲ. ಈಗ ಬೆಳಗ್ಗೆ ಕೇಳ್ಬೇಕಂದ್ರೆ 7 ಗಂಟೆ 10 ನಿಮಿಷಕ್ಕೆ ನಾನು ಕರೆದು ಕೇಳಿದರು. ಇಲ್ಲರಿ ಅವ್ರು ಇನ್ನೂ ವಿಚಾರ ಮಾಡಿಲ್ಲ ಅಂತ ಹೇಳಿದೆ. ನಮ್ಮ ಮನೆ ಕಿಲಿ ಹಾಕ್ತೀನಿ ಅಂದರು. ಹಾಕಲಿ